ಎವ್ರಿವನ್ ನಮಸ್ತೆ. ನಾನು ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಕಾಗಿರೋ ಇದು 1 kg ಇದೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದು ನಾನು ಮನೇಲೆ ಮಾಡಿರುವಂಥ ಧನಿಯಾ ಪೌಡ್ರು. ಇದಕ್ಕೆ ನಾನು ಚಕ್ಕೆ ಲವಂಗ ಕಡಲೆಪಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿರೋ ಕಾಯಿ ಗಸಗಸೆ ಕಡಲೆಪಪ್ಪು 3 ಹಾಕಿ ಬಷ್ಟು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನಾನು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು. ಪುದೀನ ಸೊಪ್ಪು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಲವಂಗ, ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಓಕೆನಾ? ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ, ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಅದು ಇವಾಗ ಮಿಕ್ಸಿ ಮಾಡ್ಕೋಬೇಕು. ಚಿಕನಲ್ಲಿ ನೀರಿರುತ್ತೆ, ಅದೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಎಣ್ಣೆ ಬಿಟ್ಕೊಂಡಿದೆ, ನೀರೆಲ್ಲ ಹಿಂಗಿದೆ. ಇವಾಗ ಫಸ್ಟು ಧನಿಯಾ ಪುಡಿ ಮತ್ತು ಸಪ್ಪೆ ಖಾರದ ಪುಡಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಾಕ್ಕೊಂಡು ಫಸ್ಟು ಇದು ಡ್ರೈ ಆಗಬೇಕು, ಸ್ವಲ್ಪ ಬೇಯಬೇಕಿದು. ಖಾರ ಮತ್ತು ಇದೆಲ್ಲ ಹೊಂದ್ಕೋಬೇಕು. ನೆಕ್ಸ್ಟು ನಾವು ರುಬ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಅದನ್ನೆಲ್ಲ ಹಾಕಬೇಕು. ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಚಕ್ಕೆ ಲವಂಗ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಂದ ಮೇಲೆ ನಾವೇನು ಕಾಯಿ ಗಸಗಸೆ ಕಡಲೆಪಪ್ಪು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಬೇಕು. ಇದೆ, ಈಗ ಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಿಮ್ಗೆ ಎಷ್ಟು ಹದ ಬೇಕೋ ಅದಕ್ಕೆ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ, ನಮ್ಮ ಮನೇಲಿ ತೆಳ್ಳು ಇದ್ದರೆ ತಿನ್ನಲ್ಲ. 1 ಟೈಮ್ಗಲ್ವಾ ಅಂದ್ಬಿಟ್ಟು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಂಡು ತೆಳ್ಳಗಾದರೂ ಮಾಡ್ಕೊಳ್ಳಿ, ಇಲ್ಲ ಮೀಡಿಯಮ್ ಸೈಜ್ ಆದರೂ ಮಾಡ್ಕೊಳ್ಳಿ. ನೋಡಿ, ಗಟ್ಟಿಗೆ ಇದೆ, ನಾನು ಗಟ್ಟಿನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಯಾವುದಕ್ಕೆ ಬೇಕೋ ಅದಕ್ಕೆ ಮಾಡ್ಕೊಳ್ಳಿ. ಹಚ್ಚಿದ್ದೀನಿ, ಒಂದು 3 ವಿಸಿಲ್ ಕೂಗಿದ ಮೇಲೆ ನೋಡೋಣ. ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಂಬಾರು. ಇದಕ್ಕೆ ಮುದ್ದೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಳ್ಳೆ ಕಾಂಬಿನೇಷನ್ನು, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿದೆ, ಆದರೂ
ಸ್ವಲ್ಪ ತೆಳುವಾಗಿದೆ ನೋಡಿ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದು ನೀರು ಬಿಟ್ಕೊಳ್ಳುತ್ತೆ. ಅಷ್ಟು ಗಟ್ಟಿ ಮಾಡಿದೆ, ಆದರೂ ತೆಳ್ಳಗಾಗಿದೆ ನೋಡಿ. ನಾನು ಉರಿಬೇಕಾದ್ರೇ ಉಪ್ಪು ಹಾಕಿದ್ನಲ್ವ, ಅದಕ್ಕೋಸ್ಕರ ನಾನು ಉಪ್ಪು ಹಾಕಲಿಲ್ಲ. ಅದು ರುಚಿಯಾಗೇ ಇದೆ, ಕರೆಕ್ಟಾಗಿದೆ ಉಪ್ಪು. ನಿಮಗೆ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ನಾನು ಉರಿಬೇಕಾದ್ರೇ ಫ್ರೈ ಮಾಡಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ನಲ್ವ, ಹಾಗಾಗಿ ಹಾಕಲಿಲ್ಲ. ಇವಾಗ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನಾನು ವಿಡಿಯೋ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ನಮಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.